ಇವತ್ತು ನಮ್ಮ ಹೊಸ ಹಂಪಿಯಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೋಡ್ಕೊಂಬಿಡಿ ಹೆಂಗಿರುತ್ತೆ ಅಂತ. ಲಾಸ್ಟ್ ಸ್ಕಿಪ್ ಮಾಡಬೇಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಂಗ ಕಟ್ಲೇಕಲ್ಲ ನಾವು ಅವಲ್ಲ ಹೆಂಗ ಹೇಳ್ಬೇಕಾ ನಮ್ಮ ಬಗ್ಗೆ. ನಾವು ಅವಲೇ ಹಂಗ ಈಗ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ. ಹಂಪಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಗಂಗಾ ಪೂಜೆನ ಮಾಡಿಕೊಂಡು ಆ ಮೂರ್ತಿಯನ್ನ ಹೊಸ ಹಂಪಿಗೆ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದೇ ಈ ಒಂದು ಕಾರ್ಯಕ್ರಮ. ಗಂಗೆ ಪೂಜೆಯನ್ನು ಸ್ವಾಮಿಗಳೆಲ್ಲ ಸೇರಿ ನಿರ್ವಹಿಸ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಏನಕ್ಕೆ ನಾವು ಗಂಗೆ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ನಮ್ಮ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿರೋದು ಅದರಿಂದ. ಸೊ ಹಂಗಾಗಿ ನಾವು ಮೊಟ್ಟ ಮೊದಲಿಗೆ ಗಂಗೆಯಿಂದನೇ ನಾವೆಲ್ಲದನ್ನು ಪೂಜೆಗಳನ್ನು ಸ್ಟಾರ್ಟ್ ಮಾಡೋದು. ಸ್ವಾಮಿಯ ಕೈಯಲ್ಲಿ ಕಾಣ್ತಕ್ಕಂತ ಈ ಗದೆ ಏನಿದೆ, ರಾಮ ಮಂದಿರ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿ ಈ ಮೊದಲನೇ ಬಾರಿಗೆ ಹೊರಗಡೆ ಬಂದಿರತಕ್ಕಂತ ಈ ಗದೆ ನಮ್ಮ ಹೊಸ ಹಂಪಿಯಲ್ಲಿ ಇದೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ಬರೇ ಹಿಂದೂ ಧರ್ಮದಲ್ಲಿ ಮಾತ್ರನೇ ನೀವು ದೇವರಿಗೆ ರೂಪವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರೋದು. ಅದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರನೇ ನಿಮಗೆ ಸಿಗೋದು ನೋಡೋದಕ್ಕೆ. ಸೊ ಬನ್ನಿ ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಅಂತ ನೋಡೋಣ. ಕೊನೆ ತನಕನೂ ಮರೀದೆ ನೋಡ್ತಾ ಇರಿ. ಹಳೆಯ ಆಂಜನೇಯನ ಮೂರ್ತಿ ಅದು ಭಿನ್ನ ಆಗಿರೋ ಕಾರಣಕ್ಕಾಗಿ ಆ ಮೂರ್ತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡೋದಕ್ಕೆ ತುಂಗಭದ್ರಾ ನದಿಗೆ ತಂದಿದ್ದೀವಿ. ಸೊ ಹಿಂದೂ ಧರ್ಮದಲ್ಲಿ ಮೂರ್ತಿ ಎಷ್ಟೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಸೊ ಆ ಮೂರ್ತಿ ಏಕಶಿಲಾ ಮೂರ್ತಿಯನ್ನ ಮಾತ್ರ ನಾವು ಪೂಜೆ ನಡೆಸ್ಕೊಡೋದು. ಸೊ ಅದಕ್ಕೇನಾದ್ರೂ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತಂದ್ರೆ ಆ ಮೂರ್ತಿಯ ಒಂದು ಪೂಜೆ ನಿಲ್ಲುತ್ತೆ. ಅದಾದ್ಮೇಲೆ ಆ ಮೂರ್ತಿಯನ್ನ ನದಿಗೆ ನಾವು ಇಲ್ಲ ಹರಿಯೋ ಒಂದು ನೀರಿಗೆ ಅದನ್ನ ವಿಸರ್ಜನೆ ಮಾಡ್ತೀವಿ. ಸೊ ಅದೇ ಒಂದು ಕಾರ್ಯಕ್ರಮ ಈಗ ನಡೀತಾ ಇದೆ. ಇಟ್ಕೋಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. बोलो सिया रामचंद्र भगवान की जय. ಯಾರೇ ಊಟ ಮಾಡಿಲ್ಲ ಬೆಳಿಗ್ಗೆ. बोलो सिया रामचंद्र भगवान की जय. बोलो पंपांबिका मैया की जय. अंजनी मैया की जय. बोलो ತುಂಗಭದ್ರಾ मैया की जय. बोलो गो माता की जय. बोलो गंगा माता की जय. बोलो अयोध्या श्री रामचंद्र भगवान की जय. जय श्री राम, जय श्री राम, जय श्री राम, जय श्री राम. जय बजरंग बली की, बजरंग बली की. बोलो हनुमान महाराज.
अनुग्रह करोना ओम भं तपने गणाय स्वाहा ओम ऐं ह्रीं ह्रीं ओम भं तापने गणाय स्वाहा ओम ऐं ह्रीं ह्रीं ओम घं भूगा गणाय स्वाहा ओम ऐं ह्रीं ह्रीं ओम घं मरेज गणाय स्वाहा आत्म स्वाहा ओम आत्याय विद्याय स्वाहा विश्वादेवे ब्रह्म स्वाहा ओम प्रजापति ಶ್ರೀರಾಮ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹೊಸ ಹಂಪಿಯಲ್ಲಿ ನಾವು ವಿಶೇಷವಾಗಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಇದೇ ಥರ ಎಲ್ಲ ದೇವಸ್ಥಾನಗಳು ಹಂಪಿಯಲ್ಲಿರೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಲಿ ಅಂತೇಳಿ ನಮ್ಮ ಮನಸ್ಸಾಗಿ ಚಂದ ಹಾರಿಸ್ತಾ ಇದ್ವಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. दीर्घमनुप्रतिसमाविशेतां देवोपस्थपिता ಇನ್ನೊಂದು ಹೇಳಿರಿ, ನಮಗೆ ಒಂದು ಕರ್ತವ್ಯ ಇದೆ. ಆ ಕರ್ತವ್ಯ ಯಾರು ಕೊಟ್ಟರು? ಭಗವಂತ ಕೊಟ್ಟರು. ಭಗವಂತನ ಕೃಪೆಯಿಂದ ಮನುಷ್ಯನ ಜೀವನದಲ್ಲಿ ತೃಪ್ತಿ ಇರಬೇಕು. ಯಾವುದು ದುಡ್ಡಿಂದ ಆಗುವುದಿಲ್ಲೋ ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನಡೆದಂತ ಹೊಸ ಹಂಪಿಯ ಹನುಮಂತನ ಪ್ರಾಣ ಪ್ರತಿಷ್ಠಾಪನೆ ತುಂಬಾನೇ ಅದ್ದೂರಿಯವಾಗಿ ಆಯಿತು. ಸೊ ಇವರು ಸಾಮಾನ್ಯ ಸ್ವಾಮಿಗಳೆಲ್ಲ ಇವರು ಕರ್ನಾಟಕ ಹಂಪಿಯಲ್ಲೇ ಕಿಷ್ಕಿಂಧ ನಗರಿ ಮತ್ತೆ ಹನುಮಂತನ ಜನ್ಮಸ್ಥಾನ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಇದನ್ನ ವಾದ ವಿವಾದಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಹೈಕೋರ್ಟ್ ಅಲ್ಲೇ ಡಿಕ್ಲೇರ್ ಮಾಡ್ಕೊಂಡ್ ಬಂದಿರತಕ್ಕಂಥ ಸ್ವಾಮಿಗಳಿವರು. ಸೊ ಇವರ ಆಶೀರ್ವಾದ ಕೊನೆ ತನಕನೂ ನಮ್ಮ ಸದಾಕಾಲ ನಮ್ಮ ಹೊಸ ಹಂಪಿಯ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ.
ನಮಸ್ಕಾರ ಮಾಡ್ಬಿಡೋದು ಕೈಯಿಂದ ಗದವನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಇಟ್ಟಿದ್ದಾನೆ. ಈಗ ಸೀದಾ ಗದ ಅಲ್ಲಿಂದ ಇಲ್ಲಿ ಬಂದ್ಬಿಟ್ರೆ ಇಲ್ಲಿಗೆ ಬಂದ್ಬಿಟ್ಟು ಕರೆಕ್ಟಾಗಿ ನಮ್ಮ ಹನುಮಂತನಿಗೆ ಸೈಜಿಗೆ ಕರೆಕ್ಟಾಗಿ ಮೊಟ್ಟ ಮೊದಲ ಸಾರಿ ರಾಮ ಜನ್ಮ ಭೂಮಿಯಿಂದ ಒಂದು ಗದ ಇತಿಹಾಸದಲ್ಲಿ ಏನಾದರೂ ಪ್ರಾಣ ಪ್ರತಿಷ್ಠಾಗಿ ಹೊರಗೆ ಬಂದಿದೆಯಾ ಅಂತಂದ್ರೆ ಸೀದಾ ಹನುಮಂತನಲ್ಲಿ ಈ ರೀತಿಯಾಗಿ ಇನ್ನೂ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆದಷ್ಟು ಈಗ ಇವ್ರಿಗಿನ 3 ಜನಕ್ಕೆಲ್ಲ ಒಪ್ಪಿಸ್ತಾ ಇದ್ವಿ, ನೀವು ಹೋಗ್ಬಿಟ್ಟು ಮಾತಾಡ್ಬಿಡಿ. बोलो हनुमान महाराज की, बोलो गोमाता की, बोलो सत्य सनातन धर्म की, अखंड भारत हिंदू राष्ट्र की। ಇಲ್ಲಿ ಕುತ್ಕೊಂಡಿದ್ದಾರೆ, ವಿಷಯ ಹೇಳ್ಬಿಡ್ಬೇಕು. ಇದು ಅಂಗನವಾಡಿಗೆ ಅಂತ ಸೀಮಿತವಾಗಿ ಇಟ್ಟಿದ್ದಾರೆ. ನಾವು ಏನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಇದೇ ರೀತಿ ಏನಾದರೂ ಒಂದು ಹೊಸದ ತರ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್.